So in the last class we were discussed about the conversion of hexadecimal number system to decimal number system. So in this class let us continue with the next conversion, that is to convert the given binary number system to octal number system. So before going to that, so the octal number means it consists of 8 digits that are 0 to 7, and the base value of octal number system is 8, and the binary number system consists of only 2 numbers, that is 0 and 1. So the base value of the binary number system is 2. So I am converting the given binary number to octal number system. So octal number lies between 0 to 7. So 0 ಇಂದ 7 ವರೆಗೂ ಮಾತ್ರ ಇರುತ್ತೆ. So that is called as octal number system. So first step is, so the octal number is also called as 4 to 1 method. So octal number ಗೆ ನಾವು ಇನ್ನೊಂದು ಹೆಸರು ಏನಂತ ಹೇಳ್ತೀವಿಪ್ಪ ಅಂತಂದ್ರೆ it is also called as 4 to 1 method. So 4 plus 2 plus 1 ಅಂದ್ರೆ ಎಷ್ಟಾಯ್ತು? 7. So ನಂದು ವ್ಯಾಲ್ಯೂಸ್ ಎಲ್ಲಿಂದ 0 ಇಂದ 7 ವರೆಗೂ ಇರುತ್ತೆ. So it is called as 4 to 1. So ಈಗ ಈ ಮೂರು ಡಿಜಿಟ್ ನ ಆಡ್ ಮಾಡಿದ್ರೆ ನನಗೆ ಬರೋ ಆನ್ಸರ್ ಏನು? 4 plus 2 ಅಂದ್ರೆ 6, 6 plus 1 ಅಂದ್ರೆ 7. ಸೊ ನಂದು ಆಕ್ಟಲ್ ನಂಬರ್ ಸ್ಟಾರ್ಟ್ ಆಗೋದು 0 ಇಂದ ಎಂಡ್ ಆಗೋದು 7 ಇಂದ. ಸೊ 0 ಇಂದ 7 ವರೆಗೂ ಮಾತ್ರ ಇರುತ್ತೆ ನಂದು ಆಕ್ಟಲ್ ನಂಬರ್. ಸೊ ಇಟ್ ಇಸ್ ಕಾಲ್ಡ್ ಆಸ್ 4 to 1 ಮೆಥಡ್. And the step 2 is start from right most bit. So ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಪ್ರೀವಿಯಸ್ ಕನ್ವರ್ಷನ್ ಅಲ್ಲಿ ಕೂಡ ನಾವು ಏನು ಮಾಡಿದ್ವಿ, ಸ್ಟಾರ್ಟ್ ಫ್ರಮ್ ರೈಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇಂಟಿಗ್ರಲ್ ಪಾರ್ಟ್ ನಲ್ಲಿ ನಾವು ಏನು ಮಾಡ್ತೀವಿ, ಯಾವಾಗಲೂ ಸ್ಟಾರ್ಟ್ ಮಾಡೋದು ರೈಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಬಟ್ ಫ್ರಾಕ್ಷನಲ್ ಪಾರ್ಟ್ ನಲ್ಲಿ, ಸೊ ಹಿಯರ್ ಸ್ಟಾರ್ಟ್ ಫ್ರಮ್ ರೈಟ್ ಮೋಸ್ಟ್ ಬಿಟ್ ಫಾರ್ ಇಂಟಿಗ್ರಲ್ ಪಾರ್ಟ್. ಸೊ ಇಂಟಿಗ್ರಲ್ ಪಾರ್ಟ್ ಅಂದ್ರೆ ಏನು? ಡೆಸಿಮಲ್ ಪಾಯಿಂಟ್ ಮುಂಚೆ ಇರುವಂತ ವ್ಯಾಲ್ಯೂ ನಾವೇನಂತೀವಿ, ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಶುಡ್ ಬಿ ಬಿಗಿನ್ ಫ್ರಮ್ ರೈಟ್ ಮೋಸ್ಟ್ ಬಿಟ್. ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಅಂದ್ರೆ ಫ್ರಾಕ್ಷನಲ್ ಪಾರ್ಟಿಗೆ ನಾವು ಏನ್ ಮಾಡಬೇಕು, ಲೆಫ್ಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಫಸ್ಟ್ ವ್ಯಾಲ್ಯೂ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್, ಟೇಕ್ ಬೈನರಿ ನಂಬರ್ ಇನ್ 3 ಗ್ರೂಪ್ಸ್. ಸೊ ನಾವು ಕೊಟ್ಟಿರೋ ಬೈನರಿ ನಂಬರ್ ಅನ್ನ ಆಕ್ಟಲ್ ನಂಬರ್ ಕನ್ವರ್ಷನ್ ಮಾಡಬೇಕಾದಾಗ, ಸೊ ಕೊಟ್ಟಿರೋ ಬೈನರಿ ನಂಬರ್ ನ ಏನ್ ಮಾಡ್ಕೋಬೇಕು, 3 ಗ್ರೂಪ್ಸ್ ಆಗಿ ಒಂದು ವ್ಯಾಲ್ಯೂ ಅಂತ ತಗೋಬೇಕು. ಅಂದ್ರೆ 3 ಬೈನರಿ ನಂಬರ್ಸ್ ಅನ್ನ ತಗೊಂಡು ಒಂದು ಗ್ರೂಪ್ ಅಂತ ತಗೋತೀವಿ. ಸೊ ಅದಕ್ಕೆ ಏನಂತೀವಿ ನಾವು 4 to 1 ಮೆಥಡ್ ಅಂತ ಹೇಳ್ತೀವಿ. ಫೈನ್. ಸೊ ನೆಕ್ಸ್ಟ್, ಇಫ್ ವಿ ಆರ್ ನಾಟ್ ಏಬಲ್ ಟು ಫಾರ್ಮ್ ಅ ಗ್ರೂಪ್ ಆಫ್ 3 ಬಿಟ್ಸ್, ಅಂದ್ರೆ ನಮಗೇನಾದ್ರೂ 3 ವ್ಯಾಲ್ಯೂಸ್ ಇದ್ದು ಒಂದು ಗ್ರೂಪ್ ಮಾಡಕ್ ಆಗ್ಲಿಲ್ಲ ಅಂದಾಗ ಏನ್ ಮಾಡಬೇಕು, ಇನ್ಸರ್ಟ್ zeros to the left. ಸೊ ನಮ್ಗೆ ಇವಾಗ 3 ಗ್ರೂಪ್ಸ್ ಇದ್ದು, ಸಾರಿ 3 ಬೈನರಿ ನಂಬರ್ಸ್ ಅನ್ನ ಒಂದು ಗ್ರೂಪ್ ಆಗಿ ಕನ್ವರ್ಟ್ ಮಾಡಂತ ನಾನು ಹೇಳಿದ್ದೇನೆ, ಹೌದಾ? ಸೊ 3 ವ್ಯಾಲ್ಯೂಸ್ ಅನ್ನ ನಮ್ಗೆ ಏನಾದ್ರು ಫಾರ್ಮ್ ಮಾಡಕ್ ಆಗ್ಲಿಲ್ಲ ಅಂದಾಗ ಏನ್ ಮಾಡ್ಬೇಕು, ನಾನು ಅದ್ರ ಹಿಂದ್ಗಡೆ ಅಂದ್ರೆ ಲೆಫ್ಟ್ ಸೈಡ್ ಗೆ ಏನ್ ಮಾಡ್ಕೋಬೇಕು, ಜೀರೋಸ್ ನ ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಜೀರೋಸ್ ನ ಆಡ್ ಮಾಡ್ಕೊಂಡು ಏನ್ ಮಾಡ್ಬೇಕು, 3 ವ್ಯಾಲ್ಯೂಸ್ ನ ಮಾಡ್ಕೊಂಡು ಒಂದು ಗ್ರೂಪ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕೆ ಏನಂತೀವಿ ನಾವು 4 to 1 ಮೆಥಡ್ until we get 3 bits each. ಸೊ ಅದಕ್ಕೆ ಏನ್ ಮಾಡ್ತೀವಿ, ಈಗ ಒಂದೇ ವ್ಯಾಲ್ಯೂ ಉಳಿದಿತ್ತಂದ್ರೆ ಅದ್ರ ಹಿಂದ್ಗಡೆ ನಾವು ಏನ್ ಮಾಡ್ತೀವಿ, ಜೀರೋಸ್ ಅನ್ನ ಆಡ್ ಮಾಡ್ಕೊಂಡು, ಸೊ ಅದನ್ನ ಒಂದು 3 ಬಿಟ್ಸ್ ಅಂದ್ರೆ 3 ನಂಬರ್ಸ್ ನ ಗ್ರೂಪ್ ಮಾಡ್ಕೊಂಡು ನೆಕ್ಸ್ಟ್ ಕನ್ವರ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್, ರೈಟ್ ಆಕ್ಟಲ್ ಈಕ್ವಿವೆಲೆಂಟ್ ನಂಬರ್ ಆಫ್ ಈಚ್ ಗ್ರೂಪ್. ಸೊ ನಾವು 3 ವ್ಯಾಲ್ಯೂಸ್ ನ ಸೇರಿ ಒಂದು ಗ್ರೂಪ್ ಮಾಡಿದ್ದನ್ನ ಏನ್ ಮಾಡ್ತೀನಿ, ಯೂಸಿಂಗ್ 4 to 1 ಮೆಥಡ್ ಏನ್ ಮಾಡ್ಬೇಕು, ನಾನು ಆಕ್ಟಲ್ ನಂಬರ್ ನ ಬರೀಬೇಕು. ಈ ಸ್ಟೆಪ್ಸ್ ಯಾವ ತರ ಕನ್ವರ್ಷನ್ ಹೆಲ್ಪ್ ಆಗುತ್ತೆ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಟು ಕನ್ವರ್ಟ್ 101011 ಟು ದ ಬೇಸ್ 2, ಕನ್ವರ್ಟ್ ಇಟ್ ಇಂಟು ಆಕ್ಟಲ್ ನಂಬರ್. ಸೊ ಕೊಟ್ಟಿರೋ ಬೈನರಿ ನಂಬರ್ ಏನಿದೆ ನಂದು 101011. ಸೊ ಇದನ್ನ ಏನ್ ಮಾಡ್ಬೇಕು, ಇವಾಗ ಆಕ್ಟಲ್ ನಂಬರ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಇದು ಕನ್ವರ್ಷನ್ ಹೋಗೋ ಮುಂಚೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಟೇಬಲ್. ಇದು ಟೇಬಲ್ ನ ನೋಟ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಸೊ 0, ಸೊ ನನ್ನ ಆಕ್ಟಲ್ ನಂಬರ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ, 0 ಇಂದ 7. ಸೊ 0 ಇಂದ 7 ವರೆಗೂ ಬರ್ಕೊಳ್ಳಿ. 0 ಇಂದ 7. ಸೊ 0 ನ ಯಾವ ತರ ಬರೀತೀನಿ 4 to 1 ಮೆಥಡ್ ನಲ್ಲಿ ಅಂದ್ರೆ 0 ಅಂದ್ರೆ ಏನು,
ಸೊ 0 ನ ಏನು ಬರ್ಕೋಬಹುದು 4 to 1 ಮೆಥಡ್ ನಲ್ಲಿ 3 zeros ಅನ್ನು ಹಾಕೊಂಡ್ರೆ ಅದಕ್ಕೆ ನಾವು 0 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 1. ಸೊ 1 ಪ್ಲೇಸ್ ನಲ್ಲಿ ಏನು ಬರೀಬೇಕು 1 ಉಳಿದಿರೋದು 0 ರೈಟ್. ಸೊ ನೆಕ್ಸ್ಟ್ 2 ಇದೆ. ಸೊ 2 ನಂಬರ್ ನಲ್ಲಿ ಏನಿದೆ ಅಲ್ಲಿ 1 ಬರೀಬೇಕು ಉಳಿದಿರೋದು 0. ಸೊ 3 ಅಂದ್ರೆ ಏನು 2 plus 1. ಸೊ ಅಂದ್ರೆ 2 ಜಾಗದಲ್ಲಿ 1 ಬರೀಬೇಕು 1 ಜಾಗದಲ್ಲಿ 1 ಬರೀಬೇಕು ಇದು 0 ಅಂತ ಬರುತ್ತೆ ರೈಟ್. ಸೊ ನೆಕ್ಸ್ಟ್ 4 ಅಂದ್ರೆ ಸೊ 4 ಪ್ಲೇಸ್ ನಲ್ಲಿ 1 ಬರೋದು. ಸೊ 2 ಮತ್ತೆ 1 ಗೆ 0 ಆಗುತ್ತೆ. ಸೊ ನೆಕ್ಸ್ಟ್ 5 ಅಂದ್ರೆ 4 plus 1. ಸೊ 4 ಮತ್ತೆ 1 ಜಾಗದಲ್ಲಿ 1 ಹಾಕೊಂಡು 2 ನ 0 ಅಂತ ಬರ್ಕೋಬೇಕು. ಸೊ 5 ಅಂದ್ರೆ ಏನು ತಗೋತೀವಿ ನಾವು 1 0 1. ಸೊ ನೆಕ್ಸ್ಟ್ 6 4 plus 2 ಅಂದ್ರೆ 6. ಸೊ 4 ಮತ್ತೆ 2 ಜಾಗದಲ್ಲಿ 1 ಬರ್ತೀನಿ 1 ಜಾಗದಲ್ಲಿ 0 ಬರ್ಕೋಬೇಕು ಫೈನ್. ಸೊ ನೆಕ್ಸ್ಟ್ 7 ಅಂದ್ರೆ 4 plus 2 plus 1 ಅಷ್ಟನ್ನು ಆಡ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರೋದು 7. ಸೊ ಅದಕ್ಕೆ ಎಲ್ಲದಕ್ಕೂ ಏನು ಮಾಡ್ಕೋಬೇಕು 1 ಅಂತ ಬರ್ಕೋತೀವಿ ಫೈನ್. ಸೊ ನೆಕ್ಸ್ಟ್ ಈ ಟೇಬಲ್ ಬಹಳ ಇಂಪಾರ್ಟೆಂಟ್ ಬಿಕಾಸ್ ಕನ್ವರ್ಷನ್ ಆಫ್ ಬೈನರಿ ನಂಬರ್ ಇಂದ ಆಕ್ಟಲ್ ನಂಬರ್ ಗೆ ದಿಸ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಟೇಬಲ್. ಸೊ ನೆಕ್ಸ್ಟ್ ನಮ್ಮ ಪ್ರಾಬ್ಲಮ್ ಏನಿದೆ ಅಂದ್ರೆ 101011 ಟು ದ ಬೇಸ್ 2 ಇದನ್ನ ಏನು ಮಾಡಬೇಕು ಆಕ್ಟಲ್ ನಂಬರ್ ಗೆ ಕನ್ವರ್ಟ್ ಮಾಡಬೇಕು ರೈಟ್. ಸೊ ಫಸ್ಟ್ ಸ್ಟೆಪ್ ಏನಿದೆ ಸ್ಟಾರ್ಟ್ ಫ್ರಮ್ ರೈಟ್ ಮೋಸ್ಟ್ ಬಿಟ್. ಸೊ ರೈಟ್ ಮೋಸ್ಟ್ ಬಿಟ್ ಅಂದ್ರೆ ಇಲ್ಲಿಂದ. ಸೊ ಇದನ್ನ ರೈಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಟೇಕ್ ಬೈನರಿ ನಂಬರ್ ಇನ್ 3 ಗ್ರೂಪ್ಸ್. ಸೊ ಈ 3 ವ್ಯಾಲ್ಯೂ ನ ಏನು ಮಾಡ್ಕೊತೀನಿ ಇದು ಒಂದು ಗ್ರೂಪ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ 1 2 3 ಆಯ್ತು. ನೆಕ್ಸ್ಟ್ 1 2 3 ಇದನ್ನ ಒಂದು ಗ್ರೂಪ್ ಮಾಡ್ಕೊತೀನಿ ಫೈನ್. ಸೊ ಇವಾಗ 3 ವ್ಯಾಲ್ಯೂಸ್ ನ ಸೇರಿ ನಾನು ಏನು ಮಾಡಿದ್ದೀನಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಈಸ್ 4 2 1. ಇಲ್ಲಿ ನೋಡಿ 4 2 1 ಮತ್ತೆ 4 2 1 ಫೈನ್. ಇವಾಗ ನೆಕ್ಸ್ಟ್ ಇಫ್ ವಿ ಆರ್ ನಾಟ್ ಏಬಲ್ ಟು, ಈಗ ನಮಗೆ ಈ ಸ್ಟೆಪ್ ಬೇಕಾಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಕೊಟ್ಟಿರೋ ವ್ಯಾಲ್ಯೂಸ್ ಗೆ ಕರೆಕ್ಟ್ ಆಗಿ ನಾನು ಗ್ರೂಪ್ 3 ವ್ಯಾಲ್ಯೂಸ್ ನ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಮಗೆ zeros ಅನ್ನು ಆಡ್ ಮಾಡ್ಕೊಂಡು ನೆಸೆಸರಿ ಇಲ್ಲ. ಸೊ ನೆಕ್ಸ್ಟ್ ರೈಟ್ ಆಕ್ಟಲ್ ಈಕ್ವಿವೆಲೆಂಟ್ ಆಫ್ ಈಚ್ ಗ್ರೂಪ್. ಇವಾಗ 101 ಇದರಲ್ಲಿ ಏನಿದೆ 101 ಮೀನ್ಸ್ 5 ಬರ್ತೀನಿ. ಸೊ ನೆಕ್ಸ್ಟ್ 011 ಅಂದ್ರೆ 011 ಅಂದ್ರೆ ಯಾವುದು 3 8. ಇದು ನಮ್ಮದು ಬೈನರಿ ನಂಬರ್ ಇಂದ ಆಕ್ಟಲ್ ನಂಬರ್ ಗೆ ಕನ್ವರ್ಷನ್ ಫೈನ್. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. Right. So second example 10111010 to the base 2 convert it into octal number. So again 4 to 1 method antana octal number ಇನ್ನೊಂದು ಹೆಸರೇನು is also called as 4 to 1 method. So next step ಇರೋದೇನು start from again rightmost bit. ಮತ್ತೆ ಏನು ಮಾಡಿ ರೈಟ್ ಮೋಸ್ಟ್ ಬಿಟ್ ಇಂದ 3 ವ್ಯಾಲ್ಯೂ ನ ಸೇರಿಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ. ಸೊ 1 2 3 ಇದು ಒಂದು ಗ್ರೂಪ್ ಆಯ್ತು. ಸೊ ನೆಕ್ಸ್ಟ್ 1 2 3. ಸೊ ದಿಸ್ ಇಸ್ ಒನ್ ಗ್ರೂಪ್. ಸೊ ಇವಾಗ ಇಲ್ಲಿ ಬರೆಯಲ್ಲಿ 2 ನಂಬರ್ಸ್ ಇದೆ. ನಮಗೆ ಏನು ಹೇಳಿದೆ 3 ನಂಬರ್ಸ್ ನ ಸೇರಿ ಒಂದು ಗ್ರೂಪ್ ಮಾಡ್ಕೋಬೇಕು. ಸೊ ಹಿಯರ್ ಇಫ್ ವಿ ಆರ್ ನಾಟ್ ಏಬಲ್ ಟು ಫಾರ್ಮ್ ಎ ಗ್ರೂಪ್ ಆಫ್ 3 ಬಿಟ್ಸ್. ಸೊ ಇವಾಗ ಏನಾಗಿದೆ ಇಲ್ಲಿ 3 ಬಿಟ್ಸ್ ನ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಂತೆ ಆಗಿಲ್ಲ ಬಿಕಾಸ್ ಹಿಯರ್ ಓನ್ಲಿ 2 ನಂಬರ್ಸ್ ಆರ್ ದೇರ್. ಸೊ ಇನ್ಸರ್ಟ್ zeros ಟು ದಿ ಲೆಫ್ಟ್. ಸೊ ಇದನ್ನ ಲೆಫ್ಟ್ ಸೈಡ್ ಗೆ ಏನು ಮಾಡ್ಕೋಬೇಕು ನಾನು 0 ನ ಆಡ್ ಮಾಡ್ಕೋಬೇಕು. ಸೊ ಈಗ ನಮಗೆ 2 ನಂಬರ್ಸ್ ಇದೆ. ಸೊ ಈ 3 ನಂಬರ್ಸ್ ಆಗೋದಕ್ಕೆ ನಾನು ಏನು ಮಾಡಬೇಕು ಇನ್ 1 0 ಹಾಕಬೇಕು. ಸೊ ಆಡ್ 0 at ಲೆಫ್ಟ್ ಸೈಡ್. ಸೊ ಇವಾಗ ಏನಾಯ್ತು ಒಂದು ಗ್ರೂಪ್ ಆಯ್ತು. ಸೊ 3 ವ್ಯಾಲ್ಯೂಸ್ ಬಂದದ ರೈಟ್. ಸೊ ನೆಕ್ಸ್ಟ್ ಅಗೇನ್ so to convert octal number we should know about the 4 to 1 table. So 0 1 0
the answer is 2. So next 1 1 1 andre 4 plus 2 plus 1 means 7. So next 0 1 0 again 0 1 0 andre 4 ಜಾಗದಲ್ಲಿ 0 ಇದೆ, 2 ಜಾಗದಲ್ಲಿ 1 ಇದೆ, 1 ಜಾಗದಲ್ಲಿ 0 ಇದೆ ಅಂದ್ರೆ 2 into 1 2 to the base 8. This is my conversion of binary number system to octal number system. So next example, to convert 1010.0101101 to the base 2, convert it into octal number. So here there are two parts. First one is integral part, and after decimal point in fractional part. This is the integral part. So decimal point fractional part. Fine. So again, start from rightmost bit for integral part. So first integral part ತಗೊಳ್ಳಿ. ಈ integral part ಗೆ ಏನು ಮಾಡಬೇಕು? 3 values ನ ಸೇರಿ one group ಮಾಡಬೇಕು. But start from rightmost bit. ಇದು ನನ್ನ integral part. So ಈ 3 values ನ ಸೇರಿ one group ಮಾಡ್ತೀನಿ. 1 2 3 again 3 values ನ ಸೇರಿ one group ಮಾಡ್ಕೊತೀನಿ. But ಇಲ್ಲಿ ಏನಾದ್ರೆ only I have only one value. So ಈಗ ನನಗೆ ಇನ್ನು 2 bits ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇದರ ಲೆಫ್ಟ್ ಸೈಡ್ 2 zeros ನ ಆಡ್ ಮಾಡ್ತೀನಿ. ಫೈನ್, ಇದು ಒಂದು ಗ್ರೂಪ್ ಆಯ್ತು. ಎಸ್, ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಆರ್ಮಿ. So next leftmost bit for fractional part. So start from rightmost bit for integral part. Integral part ಗೆ ನಾನು ಏನು ಮಾಡ್ತೀನಿ, rightmost bit ಈ ಕಡೆಯಿಂದ ಹೋಗಬೇಕು. So fractional part ಗೆ ನಾನು ಏನು ಮಾಡ್ತೀನಿ, leftmost bit ಇಂದ ಸ್ಟಾರ್ಟ್ ಮಾಡ್ತೀನಿ. So right, so leftmost bit ಇಂದ. So 1 2 3 ಇದು ಒಂದು ಗ್ರೂಪ್ ಆಯ್ತು. So next 1 2 3. So this is one group. ಈಗ ಲಾಸ್ಟ್ ಇನ್ನೊಂದು ಏನಿದೆ, only 1 ಇದೆ. So 2 zeros ನ ನಾನು ಆಡ್ ಮಾಡಿಕೊಂಡು one bit ನ ರೆಡಿ ಮಾಡ್ಕೋಬೇಕು. So ಇಲ್ಲಿ see here, if we are not able to form a group of 3 bits, insert zeros to the left. So insert zeros to the left ಅಂದಾಗ ಏನು ಅದು ಯಾವಾಗ ಇರುತ್ತೆ, ಇಂಟಿಗ್ರಲ್ ಪಾರ್ಟ್ ನಲ್ಲಿ ಮಾತ್ರ zeros ನ ಲೆಫ್ಟ್ ಸೈಡ್ ನಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. here fractional part ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಲೆಫ್ಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡಿ ಈ ಕಡೆ ಮೂವ್ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ 1 ಅಷ್ಟೇ ಇದೆ ವ್ಯಾಲ್ಯೂ, ಇನ್ನು 2 zeros ನ ಆಡ್ ಮಾಡ್ಕೋಬೇಕು. 2 zeros ಅಂದ್ರೆ ಇದು ಲೆಫ್ಟ್ ಸೈಡ್ ಆಡ್ ಮಾಡೋದಲ್ಲ, ಸೊ ಇದು ಮುಂದ್ಗಡೆ ಆಡ್ ಮಾಡ್ಕೋಬೇಕು. ಸೊ ಇಂಟಿಗ್ರಲ್ ಪಾರ್ಟ್ ಒಳಗಡೆ ಏನು ಮಾಡ್ತೀವಿ, ಲೆಫ್ಟ್ ಸೈಡ್ ಆಡ್ ಮಾಡ್ತೀವಿ, zeros ನ ಲೆಫ್ಟ್ ಸೈಡ್ ಆಡ್ ಮಾಡ್ತೀವಿ, ಬಿಕಾಸ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ರೈಟ್ ಮೋಸ್ಟ್ ಬಿಟ್. ಬಟ್ ಫ್ರಾಕ್ಷನಲ್ ಪಾರ್ಟ್ ನಲ್ಲಿ ನಾವು ಏನು ಮಾಡ್ತೀವಿ, ಈ ಬಿಟ್ ನ ಸ್ಟಾರ್ಟ್ ಮಾಡೋದು ನಾನು ಲೆಫ್ಟ್ ಮೋಸ್ಟ್ ಬಿಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ zeros ಅನ್ನ ಏನು ಆಡ್ ಮಾಡಬೇಕು, ರೈಟ್ ಸೈಡ್ ಆಡ್ ಮಾಡಬೇಕು. ಸೊ ಇದರಿಂದ ರೈಟ್ ಸೈಡ್, ಹಿಯರ್ ಇಟ್ ಈಸ್ ಲೆಫ್ಟ್ ಸೈಡ್. ಸೊ ಫ್ರಾಕ್ಷನಲ್ ಪಾರ್ಟ್ ನಲ್ಲಿ zeros ನ ರೈಟ್ ಮೋಸ್ಟ್ ಬಿಟ್ ಗೆ ಆಡ್ ಮಾಡ್ಕೊಳ್ಳಿ. ಫೈನ್. ಸೊ ಇವಾಗ 4 to 1 ಟೇಬಲ್ ನಲ್ಲಿ, ಸೊ ಅಗೇನ್ 4 to 1. ಸೊ ಇದು 1 ಜಾಗದಲ್ಲಿ ಬಂದಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 1. ಸೊ ನೆಕ್ಸ್ಟ್ 0 1 0. ಸೊ 2 ಪ್ಲೇಸ್ ನಲ್ಲಿ ಬಂದಾಗ, ಸೊ ದಟ್ ಈಸ್ ನಥಿಂಗ್ ಬಟ್ 2. ಹಿಯರ್ 4 plus 2, ಇದು 4 2 1. 4 ಮತ್ತೆ 2 ಅಂದ್ರೆ 6 ಪಾಯಿಂಟ್. ಸೊ 0 1 0 ಅಂದ್ರೆ 4 2 1. ಸೊ 2 ಜಾಗದಲ್ಲಿ ಬಂದಿದೆ. ಸೊ 2 should be written. ಸೊ ನೆಕ್ಸ್ಟ್ 1 1 0 ಅಂದ್ರೆ 4 2 1. ಸೊ 4 ಮತ್ತೆ 2 ಪ್ಲೇಸ್ ನಲ್ಲಿ ಬಂದಿದೆ, ಅಂದ್ರೆ 4 plus 2 is 6. ನೆಕ್ಸ್ಟ್ 1 double 0 ಅಂದ್ರೆ 4 2 1. 4 ಪ್ಲೇಸ್ ನಲ್ಲಿ ಇದೆ 1. ಸೊ is nothing but 4 to the base 8. So this is my conversion of binary number system to octal number system. So binary number ನಾನು ಕೊಟ್ಟಿರೋದು ಏನಿತ್ತು, 10101101. ಈ ಕನ್ವರ್ಷನ್ ಅನ್ನು ನಾನು ಆಕ್ಟಲ್ ಮಾಡಿದಾಗ ನನಗೆ ಬಂದಿರೋ ಆನ್ಸರ್ ಏನು, 126.264 to the base 8. Next example is to convert binary number, that is 1010.0101 to
to the base 2, convert it into octal number. So integral part, fractional part, ಎರಡು ಇದೆ ಇದರಲ್ಲಿ. Fine. So first integral part, ಅಂದ್ರೆ ಈ values ಅನ್ನು ತಗೊಳ್ಳೋಣ. Start from rightmost bit and three values ಸೇರಿ one group ಮಾಡ್ತೀವಿ. So here left only one value and two zeros to the left side. So ಇದೊಂದು group ಆಯ್ತು ಇವಾಗ. So next fractional part ಗೆ ಏನು ಮಾಡಬೇಕು? Left most bit ಇಂದ ಸ್ಟಾರ್ಟ್ ಮಾಡಬೇಕು. So 1 2 3 ಇದು ಒಂದು group ಆಯ್ತು. So again here left only one value and two zeros to the right side. Fine. So now write the octal number, that is 001 ಅಂದ್ರೆ 421 421. So one general one ana. So write one as it is. So 010 ಅಂದ್ರೆ 421 method. So 2 place ನಲ್ಲಿ ಏನಂದ್ರೆ ನಮಗೆ 1. So it means 2 point. So 010 again it is 2. So 100 ಅಂದ್ರೆ 421. 4 general banana. So my octal number is 12.24 to the base 8. And one more example. So that is to convert binary number 1011.01 to the octal number. Again, take the integral part. So start from rightmost bit 1 2 3. So this is one group. So add two zeros and it is also one group now because it is now 3 bits. So I am taking it as one group. So here from fractional part there are only two values. So add 1 0 to right side because I am starting the fractional part from leftmost bit. So make this as one group. So 001 means 1, 011 andre 2 plus 1 3. Point 010 means is 2 to the base 8. So this is my conversion of binary number system to octal number system.